ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ಇಮಿಡಿಯೇಟ್ ಆಗಿ ನೀವು ಅವುಗಳನ್ನು ವಾಚ್ ಮಾಡಬಹುದು. 402 PSI ಪರೀಕ್ಷೆ ಬರಿತಾ ಇದ್ದೀರಾ? ಹಾಗಾದರೆ ನಮ್ಮ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಇದು ಒಂದು ಸೋರ್ಸ್ನ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಇದರಲ್ಲಿ ನಾನು 200 ಟ್ರಾನ್ಸ್ಲೇಷನ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ವಿತ್ ಆನ್ಸರ್ಸ್ ಇದೆ. ಪ್ರಿಸಿ ರೈಟಿಂಗ್ ಹೇಗೆ ಬರೀಬೇಕು ಬಾಕ್ಸಲ್ಲಿ ಅನ್ನುವಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ 1000ಕ್ಕೂ ಹೆಚ್ಚು ಒಕ್ಯಾಬ್ಯುಲರಿ ನಿಮಗೆ ಇದರಲ್ಲಿ ಸಿಗುತ್ತೆ. PSI ಪೇಪರ್ 2ಗೆ ಸಂಬಂಧಿಸಿದ ಹಾಗಿನ 5 ಮಾಡೆಲ್ ಪೇಪರ್ಸನ್ನು ಕೊಡಲಾಗಿದೆ. ಟೋಟಲ್ 500 MCQs ನಿಮಗೆ ಇದರಲ್ಲಿ ಸಿಗುತ್ತೆ ವಿತ್ ಆನ್ಸರ್ಸ್. ನೀವು ಕೂಡ ಮುಂಬರುವಂಥ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದು ಸೋರ್ಸ್ ಎಲ್ಲಿಂದ ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಿದ್ದಲ್ಲಿ ನಮ್ಮ ಪುಸ್ತಕ ಸಹಾಯ ಮಾಡುತ್ತೆ. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ. ಅಲ್ಲಿಯೂ ಹೋಗಿ ನೀವು ಡೈರೆಕ್ಟಾಗಿ ಆನ್ಲೈನಲ್ಲಿ ತರಿಸ್ಕೊಳ್ಬಹುದು. ಎಲ್ಲ ಸ್ವಪ್ನ ಬುಕ್ ಹೌಸ್ ಮಳಿಗೆಯಲ್ಲಿ ಶಾಪ್ನಲ್ಲಿ ನಮ್ಮ ಪುಸ್ತಕಗಳು ಅವೈಲಬಲ್ ಇದೆ. ಇಡೀ ಕರ್ನಾಟಕದಲ್ಲಿ ನೀವೆಲ್ಲಾದರೂ ಪರ್ಚೇಸ್ ಮಾಡಬಹುದು. ಅದಲ್ಲ ಅಂತಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಲ್ಲಿ ಕಾಣಿಸ್ತಾ ಇರಬಹುದು. ನಿಮಗೆ ಟೆಲಿಗ್ರಾಮ್ ನಂಬರ್ ಕೂಡ ಇದೆ ಆಗಿದೆ. ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ನಾವೇ ನಿಮಗೆ ಪುಸ್ತಕವನ್ನು ಕಳಿಸ್ಕೊಡ್ತೀವಿ ವೇದಾಂತ್ ಪಾಠಶಾಲೆ ಕಡೆಯಿಂದ. ಪುಸ್ತಕ ನೀಡಿದೆ ಅಂತಿದ್ದಲ್ಲಿ ನೀವು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಅದು ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಆಗಿದೆ. ಹೇಗಿದೆ ಓದೋಣವಾ? ನೋಡಿ, ಯೋಜನಾ ಮ್ಯಾಗ್ಝಿನ್ನಿಂದ ನಾನು ಈ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಸಿಂಪಲ್ ಆಗಿದೆ, ಬನ್ನಿ ನೋಡೋಣ. ಫಿಸಿಕಲ್ ಎನ್ವಿರಾನ್ಮೆಂಟ್. ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಇನ್ಕ್ಲೂಡಿಂಗ್ ಸ್ಟ್ರಕ್ಚರ್ ಆ್ಯಂಡ್ ಮಾಯಿಶ್ಚರ್ ಕಂಟೆಂಟ್ create the foundation for the soil ecosystem. These factors influence the distribution and behavior of organisms within the soil profile. ಹೀಗಿದೆ. ಹೇಗಿದನ್ನು ಕನ್ನಡ ಭಾಷೆಗೆ ನಾವು ಬರಿಬೇಕಾಗುತ್ತೆ ನೋಡೋಣ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆಯ ಆ್ಯಪ್ನಲ್ಲಿ ಯಾರೆಲ್ಲ 402 PSI ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದಾರೆ ಅವರಿಗೆ ಉಪಯೋಗ ಆಗಲಿ ಅಂತ ಒಂದು ಕೋರ್ಸನ್ನು ಪ್ರಾರಂಭ ಮಾಡಿದ್ದೀನಿ. ಈ ಕೋರ್ಸ್ ನಿಮಗೆ ಜುಲೈ 26ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಇದೆಲ್ಲ ಲೈವ್ ಕ್ಲಾಸಸ್ ಆಗಿರುತ್ತೆ. ಪ್ರತಿನಿತ್ಯ ನಿಮಗೆ 1 ಗಂಟೆಯ ಲೈವ್ ತರಗತಿಯನ್ನು ನಮ್ಮ ಆ್ಯಪಲ್ಲಿ ನಾನು ತಗೊಳ್ತಾ ಇದ್ದೀನಿ. ಟ್ರಾನ್ಸ್ಲೇಷನ್ ಮತ್ತು ಪ್ರಿಸಿ ರೈಟಿಂಗ್ ಎರಡಕ್ಕೂ ಸಂಬಂಧಿಸಿದ ಹಾಗೆ ವಿಚಾರಗಳನ್ನು ಹೇಳ್ಕೊಡಲಾಗುತ್ತೆ. ಈಗ ನಮಗೆಲ್ರಿಗೂ ತಿಳಿದಿದೆ ಸೆಪ್ಟೆಂಬರ್ 22ನೇ ತಾರೀಕಿಗೆ ಎಕ್ಸಾಮನ್ನು ಫಿಕ್ಸ್ ಮಾಡಿದ್ದಾರೆ. ಡೇಟ್ ಫಿಕ್ಸ್ ಆಗಿದೆ ಅಲ್ವಾ? ಸೆಪ್ಟೆಂಬರ್ 21ನೇ ತಾರೀಕಿನವರೆಗೂ ಕೂಡ ನಿಮಗೆ ನಮ್ಮ ಆ್ಯಪಲ್ಲಿ ತರಗತಿಗಳು ಪ್ರತಿನಿತ್ಯ ಸಿಗುತ್ತೆ. ನೀವು ಕೂಡ ಮುಂಬರೋ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ ಅಂತಿದ್ದಲ್ಲಿ ಈ ಕೋರ್ಸನ್ನು ಪರ್ಚೇಸ್ ಮಾಡಬಹುದು. ಏನು ಮಾಡಬೇಕಾಗತ್ತೆ? ನೀವು ಹೋಗಿ ಪ್ಲೇಸ್ಟೋರ್ನಲ್ಲಿ ನಮ್ಮ ವೇದಾಂತ್ ಪಾಠಶಾಲೆಯ ಆ್ಯಪ್ ಕಾಣುತ್ತೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ ID ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ಹಾಗೆ ನಿಮಗೆ ಅಲ್ಲಿ ಕೋರ್ಸಸ್ ವಿಸಿಬಲ್ ಇರುತ್ತೆ. ಈವನ್ ಫ್ರೀ ಕ್ಲಾಸಸ್ ಕೂಡ ನಾನು ಲೈವ್ ತೊಗೊಳ್ತಾ ಇದ್ದೀನಿ ಪ್ರತಿನಿತ್ಯ ಸಂಜೆ 4 ಗಂಟೆಗೆ. ಅದನ್ನ ಆಮೇಲೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಕೋರ್ಸ್ ನೀಡಿದೆ ಅಂತಿದ್ದಲ್ಲಿ ಈ ಪೋಸ್ಟರ್ ಕಾಣುತ್ತೆ ನಿಮಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕೋರ್ಸಿಗೆ ಜಾಯಿನ್ ಆಗಬಹುದು. ಪ್ರೈಸ್ ಎಲ್ಲ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ಸಮಯ, ನಾವು ಈ ತರಗತಿಯನ್ನು ನಡೆಸೋ ಸಮಯ ಯಾವುದು ಅಂತಂದರೆ ಬೆಳಗ್ಗೆ 10 ಗಂಟೆಗೆ. ಎವ್ರಿ ಡೇ ಮಾರ್ನಿಂಗ್ ನಿಮಗೆ 10 to 11 ಕ್ಲಾಸ್ ಇರುತ್ತೆ. ಇಫ್ ಯು ಆರ್ ಕಂಫರ್ಟಬಲ್ ವಿತ್ ದಿಸ್ ಟೈಮ್ ಯು ಕ್ಯಾನ್ ಜಾಯಿನ್. ಆ್ಯಂಡ್ ಇದೆಲ್ಲ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ನೀವು ಯಾವಾಗ ಬೇಕಾದರೂ ನೋಡಬಹುದು. ಇದು ನಮ್ಮ ಪೇಯ್ಡ್ ಕೋರ್ಸ್ ಏನೀಗ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಮಾಹಿತಿ ಆಗಿತ್ತು. ಬನ್ನಿ ಟ್ರಾನ್ಸ್ಲೇಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ವಾಕ್ಯ, ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಫಿಸಿಕಲ್ ಅಂತ ಅಂದರೆ ಇದನ್ನು ನಾವು ಭೌತಿಕ ಅಂತ ಹೇಳ್ತೀವಿ. ಎನ್ವಿರಾನ್ಮೆಂಟ್ ಇದನ್ನು ಪರಿಸರ ಅಂತ ತಗೊಳ್ಳೋಣ. ಕೋಲನ್ ಇದೆ ತಗೊಳ್ಳಿ. ಫಿಸಿಕಲ್ ಇಲ್ಲಿ ಆಲ್ರೆಡಿ ನಾವು ಬರೆದಿದ್ದೀವಿ, ಮತ್ತೊಮ್ಮೆ ಬರೆಯೋ ಅಗತ್ಯ ಇಲ್ಲ. ಪ್ರಾಪರ್ಟೀಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಫೀಚರ್ಸ್. ಇದನ್ನು ನಾವು ಗುಣಲಕ್ಷಣಗಳು ಅಂತ ತಗೊಳ್ಬಹುದು. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ರೆ ಯು ಕ್ಯಾನ್ ಟೇಕ್ ಇಟ್. ಓಕೆ, ಯಾವುದರ? ಆಫ್ ಸಾಯಿಲ್. ಸಾಯಿಲ್ ಇದನ್ನ ಮಣ್ಣು ಅಂತ ಹೇಳ್ತೀವಿ. ಇನ್ಕ್ಲೂಡಿಂಗ್ ಅಂತಂದರೆ ಒಳಗೊಂಡ ಅಂತ ತಗೊಳ್ತೀವಿ. ಸ್ಟ್ರಕ್ಚರ್ ವಿಚ್ ಮೀನ್ಸ್ ರಚನೆ. ಓಕೆ, ಅದಾದಮೇಲೆ ಆ್ಯಂಡ್ ಅಂತಿದೆ ಮತ್ತು ಮಾಯಿಶ್ಚರ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಇದನ್ನ ತೇವಾಂಶ ಅಂತ ಬರೆಯೋಣ. ಇದೆ ತಗೊಳ್ಳಿ. ಕ್ರಿಯೇಟ್ ಅಂತಂದರೆ ಏನನ್ನಾದರೂ ರಚಿಸೋದು ಅಂತ ಅರ್ಥ. ಸಿದ್ಧಪಡಿಸೋದು, ರಚಿಸೋದು ಈ ರೀತಿಯಲ್ಲಿ ಬರುತ್ತೆ. ರಚಿಸು ಅಂತ ಬರೆದಿರ್ತೀನಿ, ಸ್ವಲ್ಪ ಬದಲಾವಣೆ ಕಾಣುತ್ತೆ ವಾಕ್ಯದಲ್ಲಿ ನೋಡೋಣ. ಫೌಂಡೇಶನ್ ಇದನ್ನು ನಾವು ಅಡಿಪಾಯ ಅಂತ ಹೇಳ್ತೀವಿ. ಯಾಕಾಗಿ? ಫಾರ್ ದ ಸಾಯಿಲ್ ಎಕೋಸಿಸ್ಟಮ್, ಮಣ್ಣಿನ ಪರಿಸರ ವ್ಯವಸ್ಥೆಗೆ ತಗೊಳ್ತಾ ಇದ್ದೀನಿ ನೋಡಿ. ಓಕೆ, ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ.
ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ ನೋಡ್ತಾ ಇರುವಂಥದ್ದು ಫಿಸಿಕಲ್ ಎನ್ವಿರಾನ್ಮೆಂಟ್, ಭೌತಿಕ ಪರಿಸರದ ಬಗ್ಗೆ. ಫಸ್ಟ್ ಅದನ್ನು ನಾವು ಈ ರೀತಿಯಲ್ಲಿ ಬರ್ಕೊಂಡು ಬಿಡಬೇಕು, ಭೌತಿಕ ಪರಿಸರ. ಅದಾದಮೇಲೆ ಒಂದು ಹೈಫನ್ ನಮಗೆ ಕಾಣ್ತಾ ಇದೆ, ಇದೊಂದು ಪಂಕ್ಚುವೇಷನ್ ಆಗಿದೆ, ಇದನ್ನು ಹೈಫನ್ ಅಂತ ಹೇಳ್ತೀವಿ, ಅದನ್ನು ತಗೊಂಡಿದ್ದೀನಿ. ಅದಾದಮೇಲೆ ಏನು ಹೇಳಿದ್ದಾರೆ, ಇಲ್ಲಿ ಮಾತಾಡ್ತಾ ಇರುವಂಥದ್ದು ಗುಣಲಕ್ಷಣಗಳ ಬಗ್ಗೆ. ಯಾವುದರ ಗುಣಲಕ್ಷಣ? ಮಣ್ಣಿನ ಗುಣಲಕ್ಷಣ. ಏನನ್ನ ಒಳಗೊಂಡಿದ್ಯಂತೆ? ಸ್ಟ್ರಕ್ಚರ್, ರಚನೆಯನ್ನು, ತೇವಾಂಶವನ್ನು ಒಳಗೊಂಡಿದ್ಯಂತೆ. ಅದಾದಮೇಲೆ ಇವೆಲ್ಲ ಏನು ಮಾಡ್ತವೆ? ಏನನ್ನೋ ಕ್ರಿಯೇಟ್ ಮಾಡುತ್ತೆ. ಹೀಗೆ ಭಾಗ ಮಾಡಿಕೊಂಡು ವಾಕ್ಯವನ್ನು ಬರಿಬೇಕು. ಹೇಗೆ ಬರೆಯೋದು? ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ಭೌತಿಕ ಪರಿಸರ ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಏನನ್ನ ಒಳಗೊಂಡಿದೆ? ಬರಿತಾ ಇದ್ದೀನಿ ನೋಡಿ. ಗುಣಲಕ್ಷಣಗಳು ರಚನೆ ಮತ್ತು ರಚನೆ ಆದಮೇಲೆ ಒಂದು ಕಾಮ ಇದೆ, ಮತ್ತು ತೇವಾಂಶವನ್ನು ಏನು ಮಾಡಿದೆ ಇದು ಅಂತಂದರೆ ಒಳಗೊಂಡಿದೆ. ನೋಡಿದ್ರ, ಈ ಎಲ್ಲ ಪದಗಳನ್ನು ತಗೊಳ್ಳಲಾಗಿದೆ, ಒಳಗೊಂಡಿದೆ. ಅದಾದ್ಮೇಲೆ ಒಂದು ಕಾಮ ಇದೆ, ಎರಡನೇ ಭಾಗ ಇಲ್ಲಿದೆ. ಇದು ರಚಿಸುತ್ತೆ, ಸಿದ್ಧಪಡಿಸುತ್ತೆ. ಏನನ್ನ? ಅಡಿಪಾಯವನ್ನ, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ರ ಅಂತ ಬರೆದಿದೆ, ಸರಿ ಮಾಡಿದ್ದೀನಿ. ಅಡಿಪಾಯವನ್ನ ಇದು ರಚಿಸುತ್ತೆ. ಯಾಕಾಗಿ? ಮಣ್ಣಿನ ಪರಿಸರ ವ್ಯವಸ್ಥೆಗಾಗಿ. ಮಣ್ಣಿನ ಪರಿಸರ ವ್ಯವಸ್ಥೆಗೆ ಅಡಿಪಾಯವನ್ನ ಸಿದ್ಧ ಮಾಡುತ್ತೆ, ರಚಿಸುತ್ತೆ. ಈ ರೀತಿಯಲ್ಲಿ ಬರಿಬೇಕು. ಬನ್ನಿ ಬರಿತಾ ಇದ್ದೀನಿ. ಮಣ್ಣಿನ ಪರಿಸರ ವ್ಯವಸ್ಥೆಗಾಗಿ ಅಡಿಪಾಯವನ್ನು ರಚಿಸಿದೆ, ಸಿದ್ಧ ಮಾಡಿದೆ. ಎನಿಥಿಂಗ್ ಈಸ್ ಓಕೆ. ಮಾಡಿದೆ ಬೇಡ, ಮಾಡುತ್ತದೆ. ಬಿಕಾಸ್ ಇಲ್ಲಿ V1 ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. ರಚಿಸುತ್ತದೆ, ಇಲ್ಲ ನಮಗಿದು ನೆನಪಿರಲ್ಲ ಅನ್ನೋದಾದರೆ ತಗೊಳ್ಳಿ, ಸಿದ್ಧಪಡಿಸುತ್ತದೆ. ಈ ರೀತಿಯಲ್ಲಿ ಬರೀರಿ. ಅರ್ಥ ಆಯ್ತಾ? ಹೀಗೆ ಇಲ್ಲಿ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಆಗಲೇ ನಾನು ನಿಮಗೆ ತಿಳಿಸ್ದೆ, ಇಲ್ಲಿ ಎರಡು ಭಾಗಗಳಲ್ಲಿ ವಾಕ್ಯ ಬರಿತೀವಿ ಅಂತ. ಇದು ಮೊದಲನೆಯ ಭಾಗ ಇಲ್ಲಿವರೆಗೆ, ಆ್ಯಂಡ್ ಇದು ಎರಡನೆಯ ಭಾಗ. ಒಳಗೊಂಡಿದೆ ಅನ್ನೋದು ವರ್ಬ್ ಆಯಿತು, ಸಿದ್ಧಪಡಿಸುತ್ತದೆ, ರಚಿಸುತ್ತದೆ ಅನ್ನೋದು ವರ್ಬ್ ಆಯಿತು. ಏನನ್ನ ಒಳಗೊಂಡಿದೆ? ಇಲ್ಲಿದೆ ಕಂಟೆಂಟ್, ಆಬ್ಜೆಕ್ಟ್ ಆಯಿತು. ಏನನ್ನ ಸಿದ್ಧ ಮಾಡುತ್ತೆ? ಇಲ್ಲಿದೆ ಕಂಟೆಂಟ್, ಆಬ್ಜೆಕ್ಟ್ ಆಯಿತು. ನಾವು ಯಾವುದರ ಬಗ್ಗೆ ಮಾತನಾಡಿದ್ದು? ಭೌತಿಕ ಪರಿಸರದ ಬಗ್ಗೆ. ಇದು ಸಬ್ಜೆಕ್ಟ್ ಆಯಿತು. ಈ ರೀತಿಯಲ್ಲಿ ನೀವು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಐಡೆಂಟಿಫೈ ಮಾಡೋದು ಕಲ್ತ್ಕೊಂಡ್ರೆ ಬಹಳ ಸಹಾಯ ಆಗುತ್ತೆ ನಿಮಗೆ. ನಾನು ಆಗಲೇ ನಿಮಗೆ ಹೇಳಿದೆ, ಇದನ್ನು ನಾನು ಯೋಜನಾ ಮ್ಯಾಗ್ಝಿನಿಂದ ತೊಗೊಂಡು ಬಂದಿದ್ದೀನಿ ಅಂತ ಅಲ್ವಾ. ನೀವು ಕೂಡ ಯೋಜನಾ ಮ್ಯಾಗ್ಝಿನ್ ತೊಗೊಳ್ಳಿ, ದಟ್ ಈಸ್ ಅ ಗವರ್ಮೆಂಟ್ ಬುಕ್. ನಿಮಗೆ ತುಂಬ ಸಹಾಯ ಮಾಡುತ್ತೆ. ಎಸ್ಸೆ ಬರೆಯೋಕ್ಕೂ ಸಹಾಯ ಮಾಡುತ್ತೆ, ಪ್ರಿಸಿ ರೈಟಿಂಗ್, ಟ್ರಾನ್ಸ್ಲೇಷನ್ ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ನಿಮಗೆ ನೀಡಿದೆ ಸೋರ್ಸು ಅಂತ ಇದ್ದಲ್ಲಿ ನೀವು ಯೋಜನಾ ಮ್ಯಾಗ್ಝಿನನ್ನು ರೆಫರ್ ಮಾಡಬಹುದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಬರುತ್ತೆ. ಓಕೆ, ಎಸ್. ಏನಿದೆ ಮುಂದಿನ ವಾಕ್ಯ ನೋಡೋಣ. ದೀಸ್ ಫ್ಯಾಕ್ಟರ್ಸ್, ಈ ಫ್ಯಾಕ್ಟರ್ಸ್ ಇದನ್ನ ಅಂಶಗಳು ಅಂತ ತಗೊಳ್ತೀವಿ. ಇನ್ಫ್ಲೂಯೆನ್ಸ್ ಅಂದರೆ ಒಳ್ಳೆ ರೀತಿಯಲ್ಲಿ, ಇನ್ಫ್ಲೂಯೆನ್ಸ್ ಒಳ್ಳೆ ರೀತಿಯಲ್ಲಿ ಇದು ಪ್ರಭಾವವನ್ನು ಬೀರ್ತಾ ಇದೆ. ಸದ್ಯಕ್ಕೆ ಪ್ರಭಾವ ಅಂತ ತಗೊಂಡಿರ್ತೀನಿ, ಆಮೇಲೆ ನೋಡೋಣ. ದ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು? ವಿತರಣೆ ಮತ್ತು ಆ್ಯಂಡ್ ಬಿಹೇವಿಯರ್ ಅಂತಂದ್ರೇನು? ನಡವಳಿಕೆ ಅಂತ ಹೇಳ್ತೀವಿ. ಆಫ್ ಯಾವುದರ? ಆರ್ಗ್ಯಾನಿಸಮ್ಸ್ ವಿತ್ ಇನ್ ದ ಸಾಯಿಲ್ ಪ್ರೊಫೈಲ್. ಆರ್ಗ್ಯಾನಿಸಮ್ಸ್ ಇದನ್ನ ಜೀವಿಗಳು ಅಂತ ನಾವು ಬರೀಬಹುದು. ವಿತ್ ಇನ್ ಒಳಗೆ, ವಿತ್ ಇನ್ ದ ಸಾಯಿಲ್ ಪ್ರೊಫೈಲ್. ಸಾಯಿಲ್ ಮಣ್ಣು, ಪ್ರೊಫೈಲನ್ನು ಹಾಗೆಯೂ ಬರೀಬಹುದು ಅಥವಾ ಬದಿ ನೋಟ, ಈ ರೀತಿಯಲ್ಲಿ ಹೇಳ್ತೀವಿ. ಎನಿಥಿಂಗ್ ಬೇಕಾದರೆ ಮಣ್ಣಿನ ಪ್ರೊಫೈಲ್ ಅಂತ ತಗೊಳ್ಳಿ, ಮಣ್ಣಿನ ಬದಿ ನೋಟ ಅಂತ ತಗೊಳ್ಳಿ, ಎರಡೂ ಕೂಡ ಸರಿ ಹೋಗುತ್ತೆ. ಈ ಅಂಶಗಳು ಅಂತ ನಾವು ಮಾತಾಡಿದ್ವಿ. ಯಾವ ಅಂಶಗಳು? ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ. ಗುಣಲಕ್ಷಣಗಳ ಬಗ್ಗೆ ಮಾತಾಡಿದ್ರು, ಅಡಿಪಾಯದ ಬಗ್ಗೆ ಮಾತಾಡಿದ್ರು, ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಇದು ಏನು ಮಾಡುತ್ತೆ ಅಂತಂದರೆ ಪ್ರಭಾವ ಬೀರುತ್ತೆ. ಸೊ ಈ ಅಂಶಗಳು ಅನ್ನೋದು ಸಬ್ಜೆಕ್ಟ್ ಆಯಿತು, ಪ್ರಭಾವ ಬೀರುವುದು ವರ್ಬ್ ಆಯಿತು. ಯಾವುದರ ಮೇಲೆ ಹೇಗೆ ಪರಿಣಾಮ ಅಥವಾ ಪ್ರಭಾವ ಬೀರ್ತಾ ಇದೆ ಅನ್ನುವಂಥದ್ದು ಆಬ್ಜೆಕ್ಟ್ನಲ್ಲಿ ಇದೆ. ಹೇಗೆ ಬರೆಯೋದು? ಬನ್ನಿ ಬರೆದು ತೋರಿಸ್ತಾ ಇದ್ದೀನಿ. ಈ ಅಂಶಗಳು ಮಣ್ಣಿನ
ಬದಿ ನೋಟದೊಳಗೆ ಅಥವಾ ಪ್ರೊಫೈಲ್ನೊಳಗೆ ಎನಿಥಿಂಗ್ ಈಸ್ ಓಕೆ. ಬದಿ ನೋಟದ ಒಳಗೆ ಜೀವಿಗಳ ಏನು, ಮೊದಲನೇದು ವಿತರಣೆ, ಎರಡನೇದು ನಡವಳಿಕೆ. ಜೀವಿಗಳ ಗಳು ಬರಲ್ಲ, ಗಳ ಅಂತ ತಗೊಳ್ಳೋಣ. ಜೀವಿಗಳ ವಿತರಣೆ ಮತ್ತು ನಡವಳಿಕೆಯನ್ನು ಪ್ರಭಾವಿಸುತ್ತದೆ ಅಥವಾ ನಡವಳಿಕೆಯ ಮೇಲೆ ಎನಿಥಿಂಗ್ ಇಸ್ ಓಕೆ, ಎರಡರಲ್ಲಿ ಒಂದು. ನಡವಳಿಕೆಯ ಮೇಲೆ ಪ್ರಭಾವ ಬೀರುತ್ತದೆ, ಈ ರೀತಿಯಲ್ಲಿ ತಗೊಳ್ಬಹುದು. ಪ್ರಭಾವ ಬೀರುತ್ತದೆ, ಹೀಗೆ ಇದನ್ನು ತಗೊಳ್ಳಿ. ಓಕೆ, ನೋಡಿ ಇಲ್ಲಿ ಸಬ್ಜೆಕ್ಟ್ ಆಗಿ ನಾವೇನಂತ ತಗೊಂಡ್ವಿ, ಈ ಅಂಶಗಳು ಅಂದರೆ ಹಿಂದಿನ ವಾಕ್ಯದ ವಿಚಾರ ನಮಗಿಲ್ಲಿ ಸಬ್ಜೆಕ್ಟ್ ಆಗಿದೆ. ಇದು ಪ್ರಭಾವ ಬೀರುತ್ತಂತೆ ಈ ಅಂಶಗಳು ಯಾವುದರ ಮೇಲೆ, ನಡವಳಿಕೆ ಹಾಗೆ ವಿತರಣೆ. ಯಾವುದಕ್ಕೆ ಸಂಬಂಧಿಸಿದ್ದು, ಜೀವಿಗಳಿಗೆ. ಆ ಜೀವಿಗಳು ಎಲ್ಲಿದ್ದಾರೆ, ಮಣ್ಣಿನ ಪ್ರೊಫೈಲ್, ಮಣ್ಣಿನ ಬದಿನೋಟ. ಇಷ್ಟನ್ನು ಕೂಡ ಆಬ್ಜೆಕ್ಟ್ ಅಲ್ಲಿ ತಗೊಂಡಿದ್ದೀನಿ. ನೋಡಿದ್ರ, ಟ್ರಾನ್ಸ್ಲೇಷನ್ ಅನ್ನೋದು ಬಹಳ ಸಿಂಪಲ್ ಆಗಿರುವಂಥ ವಿಚಾರ. ನಿಮಗೆ ಓದುವಂಥದ್ದು, ಅದು ಇಂಗ್ಲಿಷ್ ಕನ್ನಡ ಏನಾದರೂ ಇರಲಿ, ಓದುವಂಥದ್ದು ಬಂದರೆ ನೀವು ಸುಲಭವಾಗಿ ಸರಳವಾಗಿ ಆನ್ಸರ್ ಕಡಿಮೆ ಸಮಯದಲ್ಲಿ ಮಾಡಬಹುದು. ಇವತ್ತಿನ ಸೆಷನಲ್ಲಿ ಈ 2 ವಾಕ್ಯಗಳನ್ನು ನಿಮ್ಮ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡಿದೆ. ಹಾಗೆ ನಮ್ಮ ಕೋರ್ಸ್ನ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಆ್ಯಪ್ ನಿಮಗೆ ಗೂಗಲ್ ಪ್ಲೇನಲ್ಲಿ ಸಿಗುತ್ತೆ. ಆರಾಮಾಗಿ ಹೋಗಿ ನೀವಲ್ಲಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಆ್ಯಪ್ನ ಹೆಸರು ವೇದಾಂತ್ ಪಾಠಶಾಲೆ. ಇದು ನಮ್ಮ ಪೇಯ್ಡ್ ಕೋರ್ಸ್ ಆಗಿದೆ. ಎಸ್ಸೆ ಕ್ಲಾಸಸ್ ಇದೆ, ಟ್ರಾನ್ಸ್ಲೇಷನ್ ಕ್ಲಾಸಸ್ ಇದೆ. ಹಾಗೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ನಿನ್ನೆಯಿಂದ ಸ್ಪೋಕನ್ ಇಂಗ್ಲೀಷಿಗೆ ಸಂಬಂಧಿಸಿದ ತರಗತಿಯನ್ನು ಪ್ರಾರಂಭ ಮಾಡಿದ್ದೀನಿ. ಪ್ರತಿನಿತ್ಯ ಸಂಜೆ 4:15ರಿಂದ 5 ಗಂಟೆಗೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇರುತ್ತೆ. ಆ್ಯಂಡ್ 4 ಗಂಟೆಯಿಂದ 4:15ವರೆಗೆ ಟ್ರಾನ್ಸ್ಲೇಷನ್ನ ಫ್ರೀ ಕ್ಲಾಸಸ್ ಇರುತ್ತೆ. ನಿಮ್ಮ 402 ಎಕ್ಸಾಮ್ ಮುಗಿದ ನಂತರ ನಾನು ಸಂಜೆ 4ರಿಂದ 5 ಗಂಟೆಯವರೆಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸನ್ನು ತಗೊಳ್ತೀನಿ. ಆ್ಯಂಡ್ ದಿಸ್ ಆರ್ ಆಲ್ ಕಂಪ್ಲೀಟ್ಲಿ ಫ್ರೀ. ಇದೆಲ್ಲ ಫ್ರೀ ಕ್ಲಾಸಸ್ ಆಗಿದೆ. ಯಾರಿಗೆ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕಾಗಿದೆ, ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಕೋರ್ಸಿಗೆ ಗೆಟ್ ಇಟ್ ಫಾರ್ ಫ್ರೀ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಕೋರ್ಸಿಗೆ ಜಾಯಿನ್ ಆಗಿ. ಆ್ಯಂಡ್ ನಿಮಗೇನಾದರೂ ಟ್ರಾನ್ಸ್ಲೇಷನ್ ಫ್ರೀ ಕ್ಲಾಸಸ್ ಅಗತ್ಯ ಇದೆಯಾ, ಹಾಗಾದರೆ 4 ಗಂಟೆಗೆ ಪ್ರತಿನಿತ್ಯ ಕ್ಲಾಸನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಆ್ಯಪಲ್ಲಿ ನಿಮಗಿದೆಲ್ಲ ಸಿಗುತ್ತೆ. ಪೇಯ್ಡ್ ಕ್ಲಾಸಸ್, ಫ್ರೀ ಕ್ಲಾಸಸ್ ಎಲ್ಲ ಇದೆ. ನಿಮಗೆ ಯಾವುದು ಬೇಕು ಅನಿಸುತ್ತೆ ನೀವು ಅದನ್ನು ತಗೊಳ್ಬಹುದು. ಈ ರೀತಿಯಲ್ಲಿ ನಾನು ನಿಮಗೆ ತರಗತಿಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಸೊ ದಟ್ ನೀವು ಏನೆಲ್ಲ ನಿಮ್ಮ ಗೋಲ್ ಅಥವಾ ಏಮ್ ಅದನ್ನು ಸೆಟ್ ಮಾಡ್ಕೊಂಡಿದ್ದೀರಲ್ವ, ಆ ಗುರಿಯ ಕಡೆಗೆ ನಿಮ್ಮನ್ನು ಆದಷ್ಟು ನಾನು ಸುಲಭದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಕಡೆಯಿಂದಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ ನಮ್ಮ ವೇದಾಂತ್ ಪಾಠಶಾಲೆಯನ್ನು. ನಮ್ಮ ಆ್ಯಪನ್ನು ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಕೋರ್ಸ್ಗಳ ಬಗ್ಗೆ ಒಮ್ಮೆ ನೋಡಿ. ನಿಮ್ಗೆ ಯಾವುದಾದ್ರೂ ನೀಡಿದೆ ಅಂತಿದ್ದಲ್ಲಿ ನೀವು ಜಾಯಿನ್ ಆಗಬಹುದು. ಇದಾಗಿತ್ತು ಇಂದಿನ ನಮ್ಮ ತರಗತಿ. ನಾನು ನಿಮ್ಮನ್ನು ನಾಳೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.